ಮಾರ್ಚ್ 1ರಿಂದ ಭಾರತದಲ್ಲಿ ಮೆಸೇಜಿಂಗ್ ಆಪ್ಗಳ ಬಳಕೆಯ ನಿಯಮಗಳು ಸಂಪೂರ್ಣ ಬದಲಾವಣೆ ಆಗುತ್ತೆ. ಏನಾ ಬದಲಾವಣೆ ಬನ್ನಿ ನೋಡೋಣ. ಸಿಮ್ ಬೈಂಡಿಂಗ್ ನಿಯಮವು ಭಾರತದ ಡಿಜಿಟಲ್ ಸುರಕ್ಷತೆಯ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಹಾಗೆ ಐತಿಹಾಸಿಕ ಹೆಜ್ಜೆಯಾಗಿದೆ. ಕದ್ದ OTPಗಳನ್ನು ಬಳಸಿ ದೇಶದ ಮೂಲೆ ಮೂಲೆಗಳಲ್ಲಿ ಅಮಾಯಕರನ್ನ ವಂಚಿಸ್ತಾ ಇದ್ದಂತ ಸೈಬರ್ ಕದೀಮರಿಗೆ ಈ ನಿಯಮ ಸಿಂಹ ಸ್ವಪ್ನವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ದಿನದ 24 ಗಂಟೆನೂ ಕೂಡ ಡೆಸ್ಕ್ಟಾಪ್ ಮೂಲಕವಾಗಿ ಕಚೇರಿ ಕೆಲಸಗಳನ್ನು ಮಾಡುವವರಿಗೆ, ಅನೇಕ ಡಿವೈಸ್ಗಳಲ್ಲಿ ಒಂದೇ ನಂಬರ್ ಅನ್ನು ಬಳಸುವಂತ ಉದ್ಯಮಿಗಳಿಗೆ ಈ 6 ಗಂಟೆಗಳ ಲಾಗೌಟ್ ನಿಯಮ ಇದೆಯಲ್ಲ, ಇದು ದೊಡ್ಡ ಸಮಸ್ಯೆ ಆಗೋದು ಗ್ಯಾರಂಟಿ. ಮಾರ್ಚ್ 1ನೇ ತಾರೀಕಿನಿಂದ ಭಾರತದಲ್ಲಿ ಮೆಸೇಜಿಂಗ್ ಆಪ್ಗಳ ಬಳಕೆಯ ನಿಯಮಗಳು ಸಂಪೂರ್ಣವಾಗಿ ಬದಲಾಗುತ್ತೆ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅದೇ ನಂಬರ್ನ ಸಿಮ್ ಕಾರ್ಡ್ ಇಲ್ಲದೆ ಹೋದ್ರೆ ನಿಮ್ಮ ವಾಟ್ಸ್ಆಪ್ ಹಾಗೆ ಟೆಲಿಗ್ರಾಮ್ ಖಾತೆಗಳು ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆ ಟೆಲಿಕಾಂ ಕಾಯ್ದೆ 2023ರ ಅಡಿಯಲ್ಲಿ ಸಿಮ್ ಬೈಂಡಿಂಗ್ ಎಂಬ ಹೊಸ ಕಠಿಣ ನಿಯಮವನ್ನು ಜಾರಿಗೆ ತರ್ತಾ ಇದೆ. ಇದುವರೆಗೂ ನಾವು ಒಂದು ಫೋನ್ನಲ್ಲಿ ಸಿಮ್ ಹಾಕಿ ಒಮ್ಮೆ OTP ಪಡೆದು ವಾಟ್ಸಾಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಆನಂತರ ಸಿಮ್ ಕಾರ್ಡ್ ಅನ್ನ ತೆಗೆದು ಬೇರೆ ಫೋನ್ಗೆ ಹಾಕಿದ್ರೂ ಕೂಡ ಮೊದಲ ಫೋನ್ನಲ್ಲಿ ವಾಟ್ಸಾಪ್ ನಿರ್ವಿಘ್ನವಾಗಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಈ ಆಟ ನಡೆಯೋದಿಲ್ಲ. ಸರ್ಕಾರ ಸೈಬರ್ ಭದ್ರತೆಯನ್ನ ಹೆಚ್ಚಿಸೋದಕ್ಕೆ ಮತ್ತೆ ಆನ್ಲೈನ್ ವಂಚನೆಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಸಿಮ್ ಬೈಂಡಿಂಗ್ ಡೆಡ್ಲೈನ್ ಅನ್ನ ಯಾವುದೇ ಕಾರಣಕ್ಕೂ ವಿಸ್ತರಣೆ ಮಾಡೋದಿಲ್ಲ ಅಂತ ಖಡಕ್ ಆಗಿ ತಿಳಿಸಿದ್ದಾರೆ. ದೂರಸಂಪರ್ಕ ಇಲಾಖೆಯ ಟೆಲಿಕಾಂ ಸೈಬರ್ ಸೆಕ್ಯೂರಿಟಿ ರೂಲ್ಸ್ ಮತ್ತೆ ಟೆಲಿಕಮ್ಯುನಿಕೇಷನ್ಸ್ ಆಕ್ಟ್ 2023ರ ಅಡಿಯಲ್ಲಿ ಈ ಹೊಸ ನಿಯಮ ಜಾರಿಗೆ ತಂದಿದ್ದು ನವೆಂಬರ್ 28, 2025ರಂದು ಈ ಹೊಸ ನಿರ್ದೇಶನವನ್ನ ಹೊರಡಿಸಲಾಗಿತ್ತು. ಮೆಸೇಜಿಂಗ್ ಅಪ್ಲಿಕೇಶನ್ಗಳಾದ ವಾಟ್ಸ್ಆಪ್, ಟೆಲಿಗ್ರಾಮ್, ಸಿಗ್ನಲ್ ಮತ್ತೆ ಸ್ನ್ಯಾಪ್ಚಾಟ್ ಮುಂತಾದವುಗಳನ್ನ ಇನ್ಮುಂದೆ ನಿರಂತರವಾಗಿ ನಿಮ್ಮ ಫೋನ್ನಲ್ಲಿ ಸಿಮ್ ಕಾರ್ಡ್ ಇದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲಿಸುತ್ತಲೇ ಇರುತ್ತೆ. ಅಂದ್ರೆ ನೀವು ಯಾವ ಫೋನ್ ನಂಬರ್ನಿಂದ ಆಪ್ ಅನ್ನ ರಿಜಿಸ್ಟರ್ ಮಾಡಿದಿರೋ ಅದೇ ನಂಬರ್ನ ಸಕ್ರಿಯ ಸಿಮ್ ಕಾರ್ಡ್ ಆ ಸಾಧನದಲ್ಲಿ ಇರೋದು ಕಡ್ಡಾಯ ಆಗಿರುತ್ತೆ. ಒಂದ್ ವೇಳೆ ನೀವು ಸಿಮ್ ಕಾರ್ಡ್ ಅನ್ನ ತೆಗೆದ್ರೆ, ಸಿಮ್ ಸ್ಟಾಪ್ ಮಾಡಿದ್ರೆ ಅಥವಾ ಸಿಮ್ ಡ್ಯಾಮೇಜ್ ಆಗಿದ್ರೆ, ನಿಷ್ಕ್ರಿಯಗೊಂಡ್ರೆ ಆ ಕ್ಷಣನೇ ನಿಮ್ಮ ಮೆಸೇಜಿಂಗ್ ಆಪ್ ಖಾತೆ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತೆ. ಮತ್ತೆ ಮೂಲ ಸಿಮ್ ಅನ್ನ ಅದೇ ಫೋನ್ಗೆ ಹಾಕಿ ದೃಢೀಕರಿಸುವವರೆಗೂ ಕೂಡ ಈ ಖಾತೆಯನ್ನ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯಾಂಕಿಂಗ್ ಆಪ್ಗಳಲ್ಲಿ ಹೇಗೆ ಡಿವೈಸ್ ಬೈಂಡಿಂಗ್ ಇರುತ್ತೋ ಅದೇ ಮಾದರಿಯಲ್ಲಿ ಈಗ ಮೆಸೇಜಿಂಗ್ ಆಪ್ಗಳಿಗೂ ಕೂಡ ಈ ಭದ್ರತೆಯನ್ನ ಅನ್ವಯಿಸಲಾಗ್ತಾ ಇದೆ. ಈ ನಿಯಮ ಭಾರತೀಯ ನಂಬರ್ಗಳಿಗೆ ಅನ್ವಯ ಆಗುತ್ತೆ. ಅಂದ್ರೆ +91 ನಂಬರ್ಗಳಿಂದ ಶುರುವಾಗುತ್ತಲ್ಲ, ಇವೆಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ತಂತ್ರಜ್ಞಾನ ಕಂಪನಿಗಳಿಗೆ ನಿಯಮ ಪಾಲಿಸೋದಕ್ಕೆ 90 ದಿನಗಳ ಕಾಲಾವಕಾಶವನ್ನ ನೀಡಲಾಗಿತ್ತು. ಈಗ ಆ ಗಡುವೇನ್ ಕೊಟ್ಟಿದ್ದಾರೋ ಅದು ಕೂಡ ಮುಗಿದು ಹೋಗಿದೆ. ಈ ಹೊಸ ನಿಯಮದಿಂದ ಅತಿ ಹೆಚ್ಚು ತೊಂದರೆ ಅನುಭವಿಸೋದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ವಾಟ್ಸ್ಆಪ್ ವೆಬ್ಗಳನ್ನು ಬಳಸ್ತಾ ಇರುವಂತಹ ವೃತ್ತಿಪರರು ಮತ್ತೆ ಕಚೇರಿ ಉದ್ಯೋಗಿಗಳು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಒಮ್ಮೆ ನೀವು ಲ್ಯಾಪ್ಟಾಪ್ನಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ವಾಟ್ಸ್ಆಪ್ ವೆಬ್ ಲಾಗಿನ್ ಆದ್ರೆ ದಿನಗಟ್ಲೆ ಅಥವಾ ತಿಂಗಳಗಟ್ಲೆ ಅದು ಲಾಗಿನ್ ಆಗಿನೇ ಇರ್ತಾ ಇತ್ತು. ಆದ್ರೆ ಮಾರ್ಚ್ 1ನೇ ತಾರೀಕಿನಿಂದ ವಾಟ್ಸ್ಆಪ್ ವೆಬ್ ಮತ್ತೆ ಡೆಸ್ಕ್ಟಾಪ್ ಸೆಷನ್ಗಳು ಪ್ರತಿ 6 ಗಂಟೆಗಳಿಗೊಮ್ಮೆ ತಾನಾಗಿನೇ ಲಾಗ್ಔಟ್ ಆಗುತ್ತೆ. ಹೌದು, ಕಚೇರಿ ಕೆಲಸಗಳಿಗೆ ವಾಟ್ಸ್ಆಪ್ ಅನ್ನ ಅವಲಂಬಿಸಿರೋರು ಪ್ರತಿ 6 ಗಂಟೆಗೊಮ್ಮೆ ತಮ್ಮ ಫೋನ್ ಮೂಲಕವಾಗಿ ಮತ್ತೆ QR ಕೋಡ್ ಸ್ಕ್ಯಾನ್ ಮಾಡಿ ಹೊಸದಾಗಿ OTP ವೆರಿಫಿಕೇಶನ್ ಅನ್ನ ಮಾಡಬೇಕಾಗುತ್ತೆ. ಇದರಿಂದ ದಿನನಿತ್ಯ ಕೆಲಸಗಳಿಗೆ, ವಿಶೇಷವಾಗಿ ಒಂದು ಖಾತೆನ ಅನೇಕ ಲ್ಯಾಪ್ಟಾಪ್ಗಳಲ್ಲಿ ಬಳಸುವಂತ ಸಣ್ಣ ವ್ಯಾಪಾರಸ್ಥರಿಗೆ ದೊಡ್ಡ ಅಡಚಣೆ ಆಗುತ್ತೆ. ಆದರೆ ನಿಮ್ಮ ಪ್ರಾಥಮಿಕ ಮೊಬೈಲ್ನಲ್ಲಿ ಸಿಮ್ ಇದ್ರೆ ಆ ಮೊಬೈಲ್ ಆಪ್ ಬಳಕೆಗೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಇಷ್ಟೊಂದು ಕಠಿಣ ನಿಯಮವನ್ನ ತರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ದೇಶದಲ್ಲಿ ಸೈಬರ್ ಕ್ರೈಮ್ ಪ್ರಕರಣ ಮಿತಿಮೀರಿ ಹೋಗ್ತಾ ಇದೆ. ದೂರಸಂಪರ್ಕ ಇಲಾಖೆಯ AI ಮತ್ತೆ ಡಿಜಿಟಲ್ ಇಂಟೆಲಿಜೆನ್ಸ್ ಯೂನಿಟ್ ನೀಡ್ತಾ ಇರುವಂತಹ ವರದಿಯೊಂದರ ಪ್ರಕಾರ ಸೈಬರ್ ವಂಚಕರು ಸಿಮ್ ಕಾರ್ಡ್ ಇಲ್ಲದ ಸಾಧನಗಳನ್ನ ಬಳಸಿಕೊಂಡು ಅನಾಮಧೇಯವಾಗಿ ವಾಟ್ಸ್ಆಪ್ ಖಾತೆಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ. ಬೇರೊಬ್ಬರ OTP ಅನ್ನ ಕದ್ದು ವಿದೇಶದಲ್ಲಿ ಕೂತ್ಕೊಂಡು ಭಾರತೀಯ ನಂಬರ್ಗಳ ಮೂಲಕ ವಂಚನೆ, ಫಿಶಿಂಗ್, ಡಿಜಿಟಲ್ ಅರೆಸ್ಟ್ ನಂತಹ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ. ಕೇವಲ 2024ರಲ್ಲಿ ಇಂತಹ ಸೈಬರ್ ವಂಚನೆಗಳಿಂದ ಬರೋಬ್ಬರಿ 22,800 ಕೋಟಿ ರೂಪಾಯಿಗಳಷ್ಟು ಹಣ ಲೂಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮೆಸೇಜಿಂಗ್ ಆಪ್ ಖಾತೆಯನ್ನ KYC ಮಾಡಲಾದ ಭೌತಿಕ ಸಿಮ್ ಕಾರ್ಡ್ಗೆ ಕಟ್ಟುನಿಟ್ಟಾಗಿ ಲಿಂಕ್ ಮಾಡೋ ಮೂಲಕವಾಗಿ ಅಪರಾಧಿಗಳನ್ನ ಸುಲಭವಾಗಿ ಪತ್ತೆ ಹಚ್ಚೋ ಗುರಿಯನ್ನ ಸರ್ಕಾರ ಹೊಂದಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ವಂಚನೆಯನ್ನ ತಡೆಗಟ್ಟುವುದಕ್ಕೆ ಸಿಮ್ ಬೈಂಡಿಂಗ್ ಅತ್ಯಗತ್ಯ. ಇದರಲ್ಲಿ ಯಾವುದೇ ರಾಜಿ ಇಲ್ಲ, ಗಡುವನ್ನ ವಿಸ್ತರಿಸುವಂತ ಪ್ರಶ್ನೆನೇ ಇಲ್ಲ ಅಂತ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಪಷ್ಟಪಡಿಸಿದ್ದಾರೆ. ಹೊಸ ನಿಯಮ ಜಾರಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯ ಬಳಕೆದಾರರು ಆತಂಕ ಪಡುವಂತ ಅಗತ್ಯ ಇಲ್ಲ. ಆದರೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ವಹಿಸೋದು ಅನಿವಾರ್ಯ ಆಗಿರುತ್ತೆ. ಮೊದಲನೇದಾಗಿ ನಿಮ್ಮ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಖಾತೆಗೆ ನೋಂದಾಯಿಸಲಾದ ಸಿಮ್ ಕಾರ್ಡ್ ಅನ್ನ
ಮಾರ್ಚ್ 1ರೊಳಗೆ ನಿಮ್ಮ ಪ್ರಾಥಮಿಕ ಫೋನ್ನಲ್ಲೇ ಭದ್ರವಾಗಿ ಇರಿಸ್ಕೊಳ್ಬೇಕು. ಎರಡನೇದಾಗಿ ನಿಮ್ಮ ಎಲ್ಲ ಮೆಸೇಜಿಂಗ್ ಆ್ಯಪ್ಗಳನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡ್ಕೊಳ್ಬೇಕು. ಮೂರನೇದಾಗಿ ವಾಟ್ಸಪ್ ವೆಬ್ ಬಳಸುವಾಗ ಪ್ರತಿ 6 ಗಂಟೆಗೊಮ್ಮೆ ಲಾಗ್ಔಟ್ ಆಗೋದ್ರಿಂದ ಆಗಾಗ QR ಕೋಡ್ ಸ್ಕ್ಯಾನ್ ಮಾಡೋದಕ್ಕೆ, ನಿಮ್ಮ ಮೊಬೈಲನ್ನು ಹತ್ತಿರದಲ್ಲೇ ಇಟ್ಕೊಳ್ಳೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ವಿಶೇಷ ಸೂಚನೆ ಅಂತ ಹೇಳಿದ್ರೆ, ಈ ನಿಯಮದಿಂದ ನಿಮ್ಮ ಖಾತೆಗಳೇನು ಡಿಲೀಟ್ ಆಗಿ ಹೋಗೋದಿಲ್ಲ, ಆದರೆ ಸಿಮ್ ಇಲ್ಲದೆ ಇದ್ರೆ ಆ್ಯಪ್ ಓಪನ್ ಆಗೋದಿಲ್ಲ ಅಷ್ಟೇ. ಇನ್ನು ರೋಮಿಂಗ್ನಲ್ಲಿರುವಂಥ ಬಳಕೆದಾರರು ತಮ್ಮ ಸಾಧನದಲ್ಲಿ ಸಿಮ್ ಅನ್ನು ಸಕ್ರಿಯವಾಗಿರಿಸ್ಕೊಂಡ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ.